ಗಿಣಿರಾಮ ನಟಿ ನಯನಾ ನಾಗರಾಜ್ ಧಾರಾವಾಹಿಗಳಿಂದ ಬ್ಯಾನ್. ಗಿಣಿರಾಮ, ಪಾಪ ಪಾಂಡು ಅಂತಹ ಸೂಪರ್ ಹಿಟ್ ಧಾರಾವಾಹಿಗಳನ್ನು ನೀಡಿರುವ ನಯನಾ ನಾಗರಾಜ್ ಸೀರಿಯಲಿಂದ ಬ್ಯಾನ್ ಆಗಿದ್ದಕ್ಕೆ ಇದನ್ನು ಅವರ ಬಾಯಿಂದಲೇ ಕೇಳಿ. ನಟಿ ನಯನಾ ನಾಗರಾಜ್ ಅವರನ್ನು ಕಳೆದ ವರ್ಷ ಧಾರಾವಾಹಿಗಳಿಂದ ಬ್ಯಾನ್ ಮಾಡಿರುವ ವಿಷಯ ಕೆಲವರಿಗೆ ತಿಳಿದಿರಕ್ಕಿಲ್ಲ. ಪಾಪ ಪಾಂಡು ಸೀರಿಯಲ್ನಲ್ಲಿ ಎಲ್ಲರನ್ನೂ ನಕ್ಕಿ ನಗಿಸಿ ಕೊನೆಗೆ ಸುಮಾರು 3 ವರ್ಷ ಗಿಣಿರಾಮ ಸೀರಿಯಲ್ನಲ್ಲಿ ನಾಯಕಿ ಪಾತ್ರ ಮಾಡಿದ್ದರು ನಯನಾ ನಾಗರಾಜ್. ಸೀರಿಯಲ್ ಪ್ರಯಾಣದಲ್ಲಿ ಅಷ್ಟಕ್ಕೂ ಆಗಿದ್ದೇನು? ಸೀರಿಯಲ್ನವರು ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು? ಈ ಕುರಿತು ನಯನಾ ಅವರು ಕಾಲ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡುವ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಯಾಕೆ ನನ್ನನ್ನು ಧಾರಾವಾಹಿಗಳಿಂದ ಬ್ಯಾನ್ ಮಾಡಿದರು? ಅದರ ಹಿಂದಿನ ಅಸಲಿ ಸತ್ಯ ಏನು ಎಂಬುದನ್ನು ನಯನಾ ನಾಗರಾಜ್ ಅವರು ಬಾಯ್ಬಿಟ್ಟಿದ್ದಾರೆ. ಅದೇನು ಅನ್ನೋದನ್ನು ಬನ್ನಿ ನಾವು ನೋಡೋಣ. ತಮ್ಮ ಹಲ್ಲು ಸರಿ ಇಲ್ಲದ್ದರಿಂದ ಪಾಪ ಪಾಂಡು ರೋಲ್ಗೆ ತಮ್ಮನ್ನು ಆಯ್ಕೆ ಮಾಡಿಕೊಳ್ಳಲು ಏನೆಲ್ಲ ನಡೆಯಿತು ಎಂಬುವ ಬಗ್ಗೆ ಮಾತನಾಡಿದ ನಟಿ ನಯನಾ, ಕೊನೆಗೆ ಸೀರಿಯಲ್ನ ನನ್ನ ನಟನೆ ನೋಡಿ ಬೇಡ ಅಂದವರೇ ಗಿಣಿರಾಮ ಸೀರಿಯಲ್ಗೆ ನಾಯಕಿಯಾಗಿ ಮಾಡಿದರು. ಸುಮಾರು 3 ವರ್ಷ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ನಟಿಯರ ವಿಷಯಕ್ಕೆ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಈಗಿನ ಕಾಲಮಾನದಲ್ಲಿ ಹೇಗೆಲ್ಲ ನಟಿಯರ ಬಗ್ಗೆ ನಟಿಯರನ್ನು ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳುತ್ತಾ ಕ್ಯಾಮರಾ ಹಿಂದುಗಡೆ ಮಾತನಾಡುವವರ ದೊಡ್ಡ ದಂಡೇ ಇದೆ ಎಂದು ನಟಿ ನಯನಾ ನಾಗರಾಜ್ ಹೇಳಿದ್ದಾರೆ. ಅಂತಹದ್ದೇ ಒಂದು ಸನ್ನಿವೇಶ ನನಗೆ ಎದುರಾಯಿತು. ಸೆಟ್ನಲ್ಲಿ ಇದ್ದವರು ಒಬ್ಬರು ಎಲ್ಲರ ಎದುರು ನನಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ನಾನು ಹಾಗೆಲ್ಲ ನೋಡಿ ಸುಮ್ಮನೆ ಕುಳಿತುಕೊಳ್ಳುವವಳಲ್ಲ. ಅಲ್ಲಿಗೆ ತಿರುಗಿ ಕೊಟ್ಟೆ. ಅಲ್ಲಿಂದ ಆತನ ಟಾರ್ಚರ್ ಶುರುವಾಯಿತು ಎಂದಿರುವ ನಟಿ ಅವರು ಯಾರು ಎಂದು ಹೇಳಿಲ್ಲ. ಹಾಗೆ ಮುಂದುವರಿಸಿ ಅವರು ಮಾತನಾಡಿದ್ದಾರೆ. 1 ವರ್ಷ ಆತ ನನ್ನ ಬದುಕನ್ನು ನರಕ ಮಾಡಿದ. ಶೂಟಿಂಗ್ಗೆ ಬಂದಾಗ ಪ್ರತಿದಿನ ಹಿಂಸೆ ಕೊಡುತ್ತಿದ್ದ. ಇದನ್ನು ಸಹಿಸಿಕೊಳ್ಳಲು ನನಗೆ ಆಗಲಿಲ್ಲ. ನೇರವಾಗಿ ಚಾನೆಲ್ ಅವರಿಗೆ ದೂರಿದೆ. ಅವರು ಪ್ರೊಡಕ್ಷನ್ ಅವರಿಗೆ ಮಾಹಿತಿ ನೀಡಿದರು. ಪ್ರೊಡಕ್ಷನ್ ಅವರು ಎದುರು ಆತ ನಾನು ಹೇಗೆ ಏನೂ ಮಾತಾಡಿಲ್ಲ ಎಂದು ಹೇಳಿ ಮತ್ತದೇ ಶುರು ಮಾಡಿಕೊಂಡ. ನನಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಸೀರಿಯಲ್ ಬಿಡುವ ನಿರ್ಧಾರ ಮಾಡಿದೆ. ಇದನ್ನು ಚಾನೆಲ್ನವರಿಗೂ ತಿಳಿಸಿದೆ. ನನಗೆ ತುಂಬ ಕನ್ವಿನ್ಸ್ ಮಾಡಲು ನೋಡಿದರು. ಆದರೆ ಆತನ ಟಾರ್ಚರ್ ತೆಗೆದುಕೊಳ್ಳಲು ಆಗ್ತಾ ಇರಲಿಲ್ಲ. ಕೊನೆಗೆ 6 ತಿಂಗಳು ಕಾಲಾವಕಾಶವನ್ನು ಕೊಟ್ಟು ಆಮೇಲೆ ಸೀರಿಯಲ್ ಬಿಟ್ಟು ಇದರಿಂದ ತಮ್ಮ ಸೀರಿಯಲ್ಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಹೇಳಿ ನನ್ನ ವಿರುದ್ಧ ದೂರು ಕೊಟ್ಟರು. ಅಲ್ಲಿಂದ ನಾನು ಸೀರಿಯಲ್ ಮಾಡದಂತೆ ನಿಷೇಧ ವಿಧಿಸಲಾಯಿತು ಎಂದು ನಟಿ ನಯನಾ ಹೇಳಿದ್ದಾರೆ. ತೆಲುಗುವಿನಿಂದ ಆಫರ್ ಬಂದರೂ ನಾನು ಸೀರಿಯಲ್ ಮಾಡಬಾರದು ಎಂದು ನಿರ್ಧರಿಸಿಬಿಟ್ಟಿದ್ದೆ. ಈಗ ನೆಮ್ಮದಿಯಿಂದ ಇದ್ದೇನೆ. ಆತನ ಟಾರ್ಚರ್ ಇಲ್ಲ, ಕಷ್ಟ ಇಲ್ಲ ಎಂದು ನಟಿ ಯೂಟ್ಯೂಬ್ ಚಾನೆಲ್ಗೆ ನೀಡುವ ಸಂದರ್ಶನವೊಂದಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದರೆ ನಿಜಕ್ಕೂ ಕಿರುತೆರೆಯಲ್ಲಾಗಲಿ ಬೆಳ್ಳಿ ಪರದೆ ಮೇಲಾಗಲಿ ನಟಿಯರ ಕಷ್ಟ ಹೇಳತೀರದ್ದು ಎಂದು ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಇದರ ಬಗ್ಗೆ? ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.